ಬೀದಿ ನಾಯಿಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಿದೆ. ಇದನ್ನು ತಡಿಲಿಕ್ಕೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಮಾಡಿತ್ತು. ಕಳೆದ ಡಿಸೆಂಬರ್ ಅಂತ್ಯದ ಒಳಗೆ ಎಲ್ಲ ಬೀದಿ ನಾಯಿಗಳನ್ನು ಸ್ಥಳಾಂತರ ಮಾಡಬೇಕಂತ ಹೇಳಿ ಮಡಿಕೇರಿಯಲ್ಲೂ ಕೂಡ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಸಭೆಯನ್ನು ಮಾಡಿದರು. ಆದರೆ ಮಡಿಕೇರಿ ನಗರಸಭೆ ಇನ್ನೂ ಕೂಡ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇಲ್ಲ. ಈಗ ಏನು ನಾವು ನಿಂತಿದ್ದೀವಿ, ಇದು ಮಡಿಕೇರಿಯ ಕಸ ಹಾಕುವ ಸ್ಥಳದ ಪಕ್ಕ ಸ್ಟೋನ್ ಹಿಲ್ ಅಂತ ಬರುತ್ತೆ. ಈ ಜಾಗವನ್ನು ಗುರುತು ಮಾಡಿದ್ರು ನಗರಸಭೆಯಿಂದ ನಾಯಿಯನ್ನು ಸ್ಥಳಾಂತರ ಮಾಡಲಿಕ್ಕೆ ಅಂತ ಹೇಳಿ. ನಾವು ಬಂದು ಈ ಸ್ಥಳದಲ್ಲಿ ವರದಿಯನ್ನು ಕೂಡ ಮಾಡಿದ್ವಿ. ನಗರಸಭೆ ಸ್ಥಳ ಗುರುತು ಮಾಡಿದೆ, ಆದಷ್ಟು ಬೇಗ ಕಾಮಗಾರಿಯನ್ನು ಮಾಡುತ್ತೆ ಅಂತ ಹೇಳಿ. ಆದರೆ ಅವತ್ತು ಏನು ಮಾಡಿದ್ರು ಅದೇ ರೀತಿ ಜಾಗವನ್ನು ಸಮತಟ್ಟು ಮಾಡಿ ಬಿಟ್ಟಿದ್ದಾರೆ. ಇಲ್ಲಿ ಯಾವುದೇ ಕಾಮಗಾರಿ ಆಗಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಇರುವಂಥದ್ದು ಡಿಸೆಂಬರ್ ಅಂತ್ಯದೊಳಗೆ ಎಲ್ಲ ಬೀದಿ ನಾಯಿಗಳನ್ನು ಸ್ಥಳಾಂತರ ಮಾಡಬೇಕಂತೇಳಿ. ಡಿಸೆಂಬರ್ ಆಯಿತು, ಜನವರಿ ಹೋಯಿತು, ಈಗ ಫೆಬ್ರವರಿ ಬಂದಿದೆ, ಇನ್ನೂ ಕೂಡ ಯಾವುದೇ ಕಾಮಗಾರಿ ಇಲ್ಲಿ ನಡೆದಿಲ್ಲ. ಇಲ್ಲಿ ಕಾಂಕ್ರೀಟ್ ಎಲ್ಲ ಹಾಕಿ ಅದು ಸೆಟ್ ಆಗೋದಕ್ಕೆ ಅದು ಒಂದು 30-35 ದಿವಸ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ರು. ಅದು ಯಾವಾಗ ಆಗುತ್ತೆ, ಇನ್ನೂ ಒಂದು 2 ತಿಂಗಳು ಬೇಕಾಗುತ್ತೆ ಅನ್ನೋ ಗೊತ್ತಿಲ್ಲ. ಸಾಕಷ್ಟು ಬೀದಿ ನಾಯಿಗಳಿಂದ ಸಮಸ್ಯೆ ಆಗ್ತಿದೆ. ನೋಡಿ, ಮಡಿಕೇರಿ ನಿಮಗೆ ತೋರಿಸ್ತದೆ, ಮಡಿಕೇರಿ ಪಟ್ಟಣ ಅಲ್ಲಿ ಕಾಣ್ತಾ ಇದೆ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು. ಇಲ್ಲಿ ಸುಮಾರು ಸದ್ಯಕ್ಕೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ 1000ಕ್ಕೂ ಹೆಚ್ಚು, 1500ರಷ್ಟು ಬೀದಿ ನಾಯಿಗಳಿದೆ ಅಂತ ಹೇಳುವಂಥದ್ದು. ಎಲ್ಲ ನಾಯಿಗಳನ್ನು ಸ್ಥಳಾಂತರ ಮಾಡ್ತೀವಿ ಅಂತ ಹೇಳಿ ನಗರಸಭೆಯ ಕಮಿಷನರ್ ಅವರು ಹೇಳ್ತಾರೆ. ಆದರೆ ಎಲ್ಲಿ ಯಾವಾಗ ಅಂತ ಹೇಳುವಂಥದ್ದು ಇನ್ನೂ ಅವರಿಗೆ ಕ್ಲಾರಿಟಿ ಇಲ್ಲ. ಯಾಕೆಂದರೆ ಇಲ್ಲಿ ಏನು ಮಾಡಿಲ್ಲ. ಇನ್ನು ಜಾಗವನ್ನು ಸ್ವಲ್ಪ JCB ತಂದು ಮಣ್ಣು ಸಮತಟ್ಟು ಮಾಡಿ ಹೋಗ್ಬಿಟ್ಟಿದ್ದಾರೆ. ಯಾವುದೇ ಕಾಮಗಾರಿ ಆಗಲಿ, ಇನ್ನು ಯಾವಾಗ ಮಾಡ್ತಾರೆ ಅಂತ ಹೇಳುವಂಥದ್ದು. ಕೋರ್ಟ್ ಆದೇಶಕ್ಕೂ ಕೂಡ ಇವರು ಕಿಮ್ಮತ್ತು ಬೆಲೆ ಕೊಡಲ್ಲ ಅಂತ ಹೇಳುವಂಥದ್ದು ಇದರಿಂದ ಗೊತ್ತಾಗುತ್ತೆ. ಈ ಬಗ್ಗೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳಿಗೂ ಕ್ರಮ ತಗೋಬೇಕಾಗುತ್ತೆ. ಯಾಕೆಂದರೆ ದಿನನಿತ್ಯ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಪ್ರತಿನಿತ್ಯ ಮಕ್ಕಳಿಗೆ ಓಡಾಡಲಿಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಬೀದಿ ನಾಯಿಗಳ ಹಾವಳಿ ಇದೆ. ಮನೆಗಳಿಗೆ ಬೀದಿ ನಾಯಿಗಳು ಬರ್ತಾ ಇದೆ. ಆದರೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳಿದರೆ ಇದು ದೊಡ್ಡ ದುರಂತ ಅಂತ ಹೇಳ್ಬೋದು. ಇದು ನೋಡಿ, ಇಲ್ಲಿ ನಿಮಗೆ ತೋರಿಸ್ತೀವಿ, ಕಾಂಪೌಂಡ್ ಇದೆ ಇಲ್ಲಿ. ಈ ಕಾಂಪೌಂಡ್ ಈ ಮೇಲ್ಗಡೆ ಕಸ ಹಾಕ್ಲಿಕ್ಕೆ ಅಂತ ಕಟ್ಟಿರುವಂಥದ್ದು. ಮಡಿಕೇರಿ ಕಸ ಹಾಕುವಂಥ ಗುಡ್ಡ ಇಲ್ಲೇ ಇದೆ. ಅಲ್ಲಿಂದ ಅದರ ಕಾಂಪೌಂಡ್ ಇಲ್ಲಿ ಕಂಟಿನ್ಯೂ ಆಗಿರುವಂಥದ್ದು. ಅದಕ್ಕೆ ಮಣ್ಣು ಹಾಕಿ ಸಮತಟ್ಟು ಮಾಡುವಂಥ ಯೋಜನೆ ಇವರದು. ನಾವು ಯಾವತ್ತು ಜಾಗ ತೋರಿಸ್ಕೊಡಿ ಬರ್ತೀವಿ ಅಂತ ಕಮಿಷನರ್ ಹೇಳಿದಾಗ ಅವರು ಇಲ್ಲಿ ಕಳಿಸಿದ್ರು. ಯಾರು ಗುತ್ತಿಗೆದಾರರು ಇದ್ದಾರೆ ಅವ್ರನ್ನ ಕಳಿಸಿ ನೋಡಿ, ಇಲ್ಲಿ ಸುಮಾರು ಇಷ್ಟೇ ಒಂದು ಅಡಿಯಷ್ಟು ಮಣ್ಣನ್ನು ತೆಗೆದಿದ್ದಾರೆ. ಇಲ್ಲಿ ನೋಡಿ, ಕಾಣ್ತಾ ಇಲ್ಲ, ಮಣ್ಣು 1 ಅಡಿ ಮಣ್ಣು ತೆಗೆದಿದ್ದಾರೆ. ಈ ಮಣ್ಣು ತೆಗೆದು ಇದನ್ನ ಸಮತಟ್ಟು ಮಾಡಿರೋದು. ನೋಡಿ, ಇಷ್ಟೇ ಜಾಗ, ಇಷ್ಟು ಜಾಗ ಮಾತ್ರ. ಇಷ್ಟು ಜಾಗ ಸಮತಟ್ಟು ಮಾಡಿ ಇಲ್ಲಿ 1500 ನಾಯಿಗಳನ್ನು ಬಿಡಲಿಕ್ಕೆ ಆಗುತ್ತೆ ಅಂತೇಳಿ ಅವರ ಅಧಿಕಾರಿಗಳೇ ಉತ್ತರ ಕೊಡಬೇಕು, ಗುತ್ತಿಗೆದಾರರೇ ಉತ್ತರ ಕೊಡಬೇಕು. ಒಂದು ದಾರಿ ಮಾಡಿದೆ, JCB ಬರಲಿಕ್ಕೆ ದಾರಿ ಮಾಡಿ ಒಂದು ಈ ಮಣ್ಣನ್ನು ಸಮತಟ್ಟು ಮಾಡಿರುವಂಥದ್ದು. ಬೇರೆ ಯಾವುದೇ ಕೆಲಸ ಆಗಿಲ್ಲ. ಇದರಿಂದ ಗೊತ್ತಾಗುತ್ತೆ ಎಷ್ಟು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಹೇಳುವಂಥದ್ದು. ಸದ್ಯಕ್ಕಂತೂ ಇದು ಆಗೋ ಲಕ್ಷಣ ಇಲ್ಲ. ಯಾಕೆಂದರೆ ಇನ್ನೊಂದು 2 ತಿಂಗಳಾದರೂ ಬೇಕಾಗುತ್ತೆ. ಇವರು ಈ ಕಾಮಗಾರಿ ಯಾವಾಗ ನಡೆಸ್ತಾರೆ, ನಾಯಿಗಳನ್ನು ಯಾವಾಗ ಹಿಡಿತಾರೆ, ಯಾವಾಗ ಸ್ಥಳಾಂತರ ಮಾಡ್ತಾರೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಈ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಈ ಬಗ್ಗೆ ತುರ್ತಾಗಿ ಕ್ರಮ ತೆಗೆದುಕೊಳ್ಬೇಕಾದ ಅನಿವಾರ್ಯತೆ ಎದುರಾಗಿದೆ. ಕ್ಯಾನ್ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಬೀದಿ ನಾಯಿಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಿದೆ. ಇದನ್ನು ತಡಿಲಿಕ್ಕೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಮಾಡಿತ್ತು. ಕಳೆದ ಡಿಸೆಂಬರ್ ಅಂತ್ಯದ ಒಳಗೆ ಎಲ್ಲ ಬೀದಿ ನಾಯಿಗಳನ್ನು ಸ್ಥಳಾಂತರ ಮಾಡಬೇಕಂತ ಹೇಳಿ ಮಡಿಕೇರಿಯಲ್ಲೂ ಕೂಡ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಸಭೆಯನ್ನು ಮಾಡಿದರು. ಆದರೆ ಮಡಿಕೇರಿ ನಗರಸಭೆ ಇನ್ನೂ ಕೂಡ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇಲ್ಲ. ಈಗ ಏನು ನಾವು ನಿಂತಿದ್ದೀವಿ, ಇದು ಮಡಿಕೇರಿಯ ಕಸ ಹಾಕುವ ಸ್ಥಳದ ಪಕ್ಕ ಸ್ಟೋನ್ ಹಿಲ್ ಅಂತ ಬರುತ್ತೆ. ಈ ಜಾಗವನ್ನು ಗುರುತು ಮಾಡಿದ್ರು ನಗರಸಭೆಯಿಂದ ನಾಯಿಯನ್ನು ಸ್ಥಳಾಂತರ ಮಾಡಲಿಕ್ಕೆ ಅಂತ ಹೇಳಿ. ನಾವು ಬಂದು ಈ ಸ್ಥಳದಲ್ಲಿ ವರದಿಯನ್ನು ಕೂಡ ಮಾಡಿದ್ವಿ. ನಗರಸಭೆ ಸ್ಥಳ ಗುರುತು ಮಾಡಿದೆ, ಆದಷ್ಟು ಬೇಗ ಕಾಮಗಾರಿಯನ್ನು ಮಾಡುತ್ತೆ ಅಂತ ಹೇಳಿ. ಆದರೆ ಅವತ್ತು ಏನು ಮಾಡಿದ್ರು ಅದೇ ರೀತಿ ಜಾಗವನ್ನು ಸಮತಟ್ಟು ಮಾಡಿ ಬಿಟ್ಟಿದ್ದಾರೆ. ಇಲ್ಲಿ ಯಾವುದೇ ಕಾಮಗಾರಿ ಆಗಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಇರುವಂಥದ್ದು ಡಿಸೆಂಬರ್ ಅಂತ್ಯದೊಳಗೆ ಎಲ್ಲ ಬೀದಿ ನಾಯಿಗಳನ್ನು ಸ್ಥಳಾಂತರ ಮಾಡಬೇಕಂತೇಳಿ. ಡಿಸೆಂಬರ್ ಆಯಿತು, ಜನವರಿ ಹೋಯಿತು, ಈಗ ಫೆಬ್ರವರಿ ಬಂದಿದೆ, ಇನ್ನೂ ಕೂಡ ಯಾವುದೇ ಕಾಮಗಾರಿ ಇಲ್ಲಿ ನಡೆದಿಲ್ಲ. ಇಲ್ಲಿ ಕಾಂಕ್ರೀಟ್ ಎಲ್ಲ ಹಾಕಿ ಅದು ಸೆಟ್ ಆಗೋದಕ್ಕೆ ಅದು ಒಂದು 30-35 ದಿವಸ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ರು. ಅದು ಯಾವಾಗ ಆಗುತ್ತೆ, ಇನ್ನೂ ಒಂದು 2 ತಿಂಗಳು ಬೇಕಾಗುತ್ತೆ ಅನ್ನೋ ಗೊತ್ತಿಲ್ಲ. ಸಾಕಷ್ಟು ಬೀದಿ ನಾಯಿಗಳಿಂದ ಸಮಸ್ಯೆ ಆಗ್ತಿದೆ. ನೋಡಿ, ಮಡಿಕೇರಿ ನಿಮಗೆ ತೋರಿಸ್ತದೆ, ಮಡಿಕೇರಿ ಪಟ್ಟಣ ಅಲ್ಲಿ ಕಾಣ್ತಾ ಇದೆ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು. ಇಲ್ಲಿ ಸುಮಾರು ಸದ್ಯಕ್ಕೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ 1000ಕ್ಕೂ ಹೆಚ್ಚು, 1500ರಷ್ಟು ಬೀದಿ ನಾಯಿಗಳಿದೆ ಅಂತ ಹೇಳುವಂಥದ್ದು. ಎಲ್ಲ ನಾಯಿಗಳನ್ನು ಸ್ಥಳಾಂತರ ಮಾಡ್ತೀವಿ ಅಂತ ಹೇಳಿ ನಗರಸಭೆಯ ಕಮಿಷನರ್ ಅವರು ಹೇಳ್ತಾರೆ. ಆದರೆ ಎಲ್ಲಿ ಯಾವಾಗ ಅಂತ ಹೇಳುವಂಥದ್ದು ಇನ್ನೂ ಅವರಿಗೆ ಕ್ಲಾರಿಟಿ ಇಲ್ಲ. ಯಾಕೆಂದರೆ ಇಲ್ಲಿ ಏನು ಮಾಡಿಲ್ಲ. ಇನ್ನು ಜಾಗವನ್ನು ಸ್ವಲ್ಪ JCB ತಂದು ಮಣ್ಣು ಸಮತಟ್ಟು ಮಾಡಿ ಹೋಗ್ಬಿಟ್ಟಿದ್ದಾರೆ. ಯಾವುದೇ ಕಾಮಗಾರಿ ಆಗಲಿ, ಇನ್ನು ಯಾವಾಗ ಮಾಡ್ತಾರೆ ಅಂತ ಹೇಳುವಂಥದ್ದು. ಕೋರ್ಟ್ ಆದೇಶಕ್ಕೂ ಕೂಡ ಇವರು ಕಿಮ್ಮತ್ತು ಬೆಲೆ ಕೊಡಲ್ಲ ಅಂತ ಹೇಳುವಂಥದ್ದು ಇದರಿಂದ ಗೊತ್ತಾಗುತ್ತೆ. ಈ ಬಗ್ಗೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳಿಗೂ ಕ್ರಮ ತಗೋಬೇಕಾಗುತ್ತೆ. ಯಾಕೆಂದರೆ ದಿನನಿತ್ಯ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಪ್ರತಿನಿತ್ಯ ಮಕ್ಕಳಿಗೆ ಓಡಾಡಲಿಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಬೀದಿ ನಾಯಿಗಳ ಹಾವಳಿ ಇದೆ. ಮನೆಗಳಿಗೆ ಬೀದಿ ನಾಯಿಗಳು ಬರ್ತಾ ಇದೆ. ಆದರೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳಿದರೆ ಇದು ದೊಡ್ಡ ದುರಂತ ಅಂತ ಹೇಳ್ಬೋದು. ಇದು ನೋಡಿ, ಇಲ್ಲಿ ನಿಮಗೆ ತೋರಿಸ್ತೀವಿ, ಕಾಂಪೌಂಡ್ ಇದೆ ಇಲ್ಲಿ. ಈ ಕಾಂಪೌಂಡ್ ಈ ಮೇಲ್ಗಡೆ ಕಸ ಹಾಕ್ಲಿಕ್ಕೆ ಅಂತ ಕಟ್ಟಿರುವಂಥದ್ದು. ಮಡಿಕೇರಿ ಕಸ ಹಾಕುವಂಥ ಗುಡ್ಡ ಇಲ್ಲೇ ಇದೆ. ಅಲ್ಲಿಂದ ಅದರ ಕಾಂಪೌಂಡ್ ಇಲ್ಲಿ ಕಂಟಿನ್ಯೂ ಆಗಿರುವಂಥದ್ದು. ಅದಕ್ಕೆ ಮಣ್ಣು ಹಾಕಿ ಸಮತಟ್ಟು ಮಾಡುವಂಥ ಯೋಜನೆ ಇವರದು. ನಾವು ಯಾವತ್ತು ಜಾಗ ತೋರಿಸ್ಕೊಡಿ ಬರ್ತೀವಿ ಅಂತ ಕಮಿಷನರ್ ಹೇಳಿದಾಗ ಅವರು ಇಲ್ಲಿ ಕಳಿಸಿದ್ರು. ಯಾರು ಗುತ್ತಿಗೆದಾರರು ಇದ್ದಾರೆ ಅವ್ರನ್ನ ಕಳಿಸಿ ನೋಡಿ, ಇಲ್ಲಿ ಸುಮಾರು ಇಷ್ಟೇ ಒಂದು ಅಡಿಯಷ್ಟು ಮಣ್ಣನ್ನು ತೆಗೆದಿದ್ದಾರೆ. ಇಲ್ಲಿ ನೋಡಿ, ಕಾಣ್ತಾ ಇಲ್ಲ, ಮಣ್ಣು 1 ಅಡಿ ಮಣ್ಣು ತೆಗೆದಿದ್ದಾರೆ. ಈ ಮಣ್ಣು ತೆಗೆದು ಇದನ್ನ ಸಮತಟ್ಟು ಮಾಡಿರೋದು. ನೋಡಿ, ಇಷ್ಟೇ ಜಾಗ,
ಇಷ್ಟು ಜಾಗ ಮಾತ್ರ, ಇಷ್ಟು ಜಾಗ ಸಮತಟ್ಟು ಮಾಡಿ ಇಲ್ಲಿ 1500 ನಾಯಿಗಳನ್ನು ಬಿಡಲಿಕ್ಕೆ ಆಗುತ್ತೆ ಅಂತ ಹೇಳಿ ಅವರ ಅಧಿಕಾರಿಗಳೇ ಉತ್ತರ ಕೊಡಬೇಕು, ಗುತ್ತಿಗೆದಾರರೇ ಉತ್ತರ ಕೊಡಬೇಕು. ಒಂದು ದಾರಿ ಮಾಡಿದೆ, JCB ಬರಲಿಕ್ಕೆ ದಾರಿ ಮಾಡಿ ಒಂದು ಈ ಮಣ್ಣನ್ನು ಸಮತಟ್ಟು ಮಾಡಿರುವಂಥದ್ದು, ಬೇರೆ ಯಾವುದೇ ಕೆಲಸ ಆಗಿಲ್ಲ. ಇದರಿಂದ ಗೊತ್ತಾಗುತ್ತೆ ಎಷ್ಟು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಹೇಳುವಂಥದ್ದು. ಸದ್ಯಕ್ಕಂತೂ ಇದು ಆಗೋ ಲಕ್ಷಣ ಇಲ್ಲ, ಯಾಕಂದರೆ ಇನ್ನೊಂದು 2 ತಿಂಗಳಾದರೂ ಬೇಕಾಗುತ್ತೆ. ಇವರು ಈ ಕಾಮಗಾರಿ ಯಾವಾಗ ನಡೆಸ್ತಾರೆ, ನಾಯಿಗಳನ್ನು ಯಾವಾಗ ಹಿಡಿತಾರೆ, ಯಾವಾಗ ಸ್ಥಳಾಂತರ ಮಾಡ್ತಾರೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಈ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಈ ಬಗ್ಗೆ ತುರ್ತಾಗಿ ಕ್ರಮ ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಗಿದೆ. ಕ್ಯಾನ್ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಬೀದಿ ನಾಯಿಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಿದೆ. ಇದನ್ನು ತಡಿಲಿಕ್ಕೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಮಾಡಿತ್ತು. ಕಳೆದ ಡಿಸೆಂಬರ್ ಅಂತ್ಯದ ಒಳಗೆ ಎಲ್ಲ ಬೀದಿ ನಾಯಿಗಳನ್ನು ಸ್ಥಳಾಂತರ ಮಾಡಬೇಕಂತ ಹೇಳಿ ಮಡಿಕೇರಿಯಲ್ಲೂ ಕೂಡ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಸಭೆಯನ್ನು ಮಾಡಿದರು. ಆದರೆ ಮಡಿಕೇರಿ ನಗರಸಭೆ ಇನ್ನೂ ಕೂಡ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇಲ್ಲ. ಈಗ ಏನು ನಾವು ನಿಂತಿದ್ದೀವಿ, ಇದು ಮಡಿಕೇರಿಯ ಕಸ ಹಾಕುವ ಸ್ಥಳದ ಪಕ್ಕ ಸ್ಟೋನ್ ಹಿಲ್ ಅಂತ ಬರುತ್ತೆ. ಈ ಜಾಗವನ್ನು ಗುರುತು ಮಾಡಿದ್ರು ನಗರಸಭೆಯಿಂದ ನಾಯಿನ ಸ್ಥಳಾಂತರ ಮಾಡಲಿಕ್ಕೆ ಅಂತ ಹೇಳಿ. ನಾವು ಬಂದು ಈ ಸ್ಥಳದಲ್ಲಿ ವರದಿಯನ್ನು ಕೂಡ ಮಾಡಿದ್ದೀವಿ. ನಗರಸಭೆ ಸ್ಥಳ ಗುರುತು ಮಾಡಿದೆ, ಆದಷ್ಟು ಬೇಗ ಕಾಮಗಾರಿಯನ್ನು ಮಾಡುತ್ತೆ ಅಂತ ಹೇಳಿ. ಆದರೆ ಅವತ್ತು ಏನು ಮಾಡಿದ್ರು ಅದೇ ರೀತಿ ಜಾಗವನ್ನು ಸಮತಟ್ಟು ಮಾಡಿ ಬಿಟ್ಟಿದ್ದಾರೆ. ಇಲ್ಲಿ ಯಾವುದೇ ಕಾಮಗಾರಿ ಆಗಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಇರುವಂಥದ್ದು ಡಿಸೆಂಬರ್ ಅಂತ್ಯದೊಳಗೆ ಎಲ್ಲ ಬೀದಿ ನಾಯಿಗಳನ್ನು ಸ್ಥಳಾಂತರ ಮಾಡಬೇಕಂತೇಳಿ. ಡಿಸೆಂಬರ್ ಆಯಿತು, ಜನವರಿ ಹೋಯಿತು, ಈಗ ಫೆಬ್ರವರಿ ಬಂದಿದೆ, ಇನ್ನೂ ಕೂಡ ಯಾವುದೇ ಕಾಮಗಾರಿ ಇಲ್ಲಿ ನಡೆದಿಲ್ಲ. ಇಲ್ಲಿ ಕಾಂಕ್ರೀಟ್ ಎಲ್ಲ ಹಾಕಿ ಅದು ಸೆಟ್ ಆಗಲಿಕ್ಕೆ ಅದು ಒಂದು 30-35 ದಿವಸ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ರು. ಅದು ಯಾವಾಗ ಆಗುತ್ತೆ, ಇನ್ನೂ ಒಂದು 2 ತಿಂಗಳು ಬೇಕಾಗುತ್ತೆ ಅನ್ನೋ ಗೊತ್ತಿಲ್ಲ. ಸಾಕಷ್ಟು ಬೀದಿ ನಾಯಿಗಳಿಂದ ಸಮಸ್ಯೆ ಆಗ್ತಿದೆ. ನೋಡಿ, ಮಡಿಕೇರಿ ನಿಮಗೆ ತೋರಿಸ್ತೇನೆ, ಮಡಿಕೇರಿ ಪಟ್ಟಣ ಅಲ್ಲಿ ಕಾಣ್ತಾ ಇದೆ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು. ಇಲ್ಲಿ ಸುಮಾರು ಸದ್ಯಕ್ಕೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ 1000ಕ್ಕೂ ಹೆಚ್ಚು, 1500ರಷ್ಟು ಬೀದಿ ನಾಯಿಗಳಿದೆ ಅಂತ ಹೇಳುವಂಥದ್ದು. ಎಲ್ಲ ನಾಯಿಗಳನ್ನು ಸ್ಥಳಾಂತರ ಮಾಡ್ತೀವಿ ಅಂತ ಹೇಳಿ ನಗರಸಭೆಯ ಕಮಿಷನರ್ ಅವರು ಹೇಳ್ತಾರೆ. ಆದರೆ ಎಲ್ಲಿ ಯಾವಾಗ ಅಂತ ಹೇಳುವಂಥದ್ದು ಇನ್ನೂ ಅವರಿಗೆ ಕ್ಲಾರಿಟಿ ಇಲ್ಲ. ಯಾಕೆಂದರೆ ಇಲ್ಲಿ ಏನು ಮಾಡಿಲ್ಲ, ಇನ್ನು ಜಾಗವನ್ನು ಸ್ವಲ್ಪ JCB ತಂದು ಮಣ್ಣು ಸಮತಟ್ಟು ಮಾಡಿ ಹೋಗ್ಬಿಟ್ಟಿದ್ದಾರೆ. ಯಾವುದೇ ಕಾಮಗಾರಿ ಆಗಲಿ, ಇನ್ನು ಯಾವಾಗ ಮಾಡ್ತಾರೆ ಅಂತ ಹೇಳುವಂಥದ್ದು. ಕೋರ್ಟ್ ಆದೇಶಕ್ಕೂ ಕೂಡ ಇವರು ಕಿಮ್ಮತ್ತು ಬೆಲೆ ಕೊಡಲ್ಲ ಅಂತ ಹೇಳುವಂಥದ್ದು ಇದರಿಂದ ಗೊತ್ತಾಗುತ್ತೆ. ಈ ಬಗ್ಗೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳಿಗೂ ಕ್ರಮ ತಗೋಬೇಕಾಗುತ್ತೆ. ಯಾಕೆಂದರೆ ದಿನನಿತ್ಯ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಪ್ರತಿನಿತ್ಯ ಮಕ್ಕಳಿಗೆ ಓಡಾಡಲಿಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಬೀದಿ ನಾಯಿಗಳ ಹಾವಳಿ ಇದೆ. ಮನೆಗಳಿಗೆ ಬೀದಿ ನಾಯಿಗಳು ಬರ್ತಾ ಇದೆ, ಆದರೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳಿದರೆ ಇದು ದೊಡ್ಡ ದುರಂತ ಅಂತ ಹೇಳ್ಬೋದು. ಇದು ನೋಡಿ, ಇಲ್ಲಿ ನಿಮಗೆ ತೋರಿಸ್ತೀವಿ, ಕಾಂಪೌಂಡ್ ಇದೆ ಇಲ್ಲಿ. ಈ ಕಾಂಪೌಂಡ್ ಈ ಮೇಲ್ಗಡೆ ಕಸ ಹಾಕಲಿಕ್ಕೆ ಅಂತ ಕಟ್ಟಿರುವಂಥದ್ದು. ಮಡಿಕೇರಿ ಕಸ ಹಾಕುವಂಥ ಗುಡ್ಡ ಇಲ್ಲೇ ಇದೆ, ಅಲ್ಲಿಂದ ಅದರ ಕಾಂಪೌಂಡ್ ಇಲ್ಲಿ ಕಂಟಿನ್ಯೂ ಆಗಿರುವಂಥದ್ದು. ಅದಕ್ಕೆ ಮಣ್ಣು ಹಾಕಿ ಸಮತಟ್ಟು ಮಾಡುವಂಥ ಯೋಜನೆ ಇವರದು. ನಾವು ಯಾವತ್ತು ಜಾಗ ತೋರಿಸ್ಕೊಡಿ ಬರ್ತೀವಿ ಅಂತ ಕಮಿಷನರ್ಗೆ ಹೇಳಿದಾಗ ಅವರು ಇಲ್ಲಿ ಕಳಿಸಿದ್ರು, ಯಾರು ಗುತ್ತಿಗೆದಾರರು ಇದ್ದಾರೆ ಅವ್ರನ್ನ ಕಳಿಸಿ ನೋಡಿ, ಇಲ್ಲಿ ಸುಮಾರು ಇಷ್ಟೇ ಒಂದು ಅಡಿಯಷ್ಟು ಮಣ್ಣನ್ನು ತೆಗೆದಿದ್ದಾರೆ. ಇಲ್ಲಿ ನೋಡಿ, ಕಾಣ್ತಾ ಇಲ್ಲ, ಒಂದು ಅಡಿ ಮಣ್ಣು ತೆಗೆದಿದ್ದಾರೆ. ಈ ಮಣ್ಣು ತೆಗೆದು ಇದನ್ನ ಸಮತಟ್ಟು ಮಾಡಿರೋದು. ನೋಡಿ, ಇಷ್ಟೇ ಜಾಗ, ಇಷ್ಟು ಜಾಗ ಮಾತ್ರ, ಇಷ್ಟು ಜಾಗ ಸಮತಟ್ಟು ಮಾಡಿ ಇಲ್ಲಿ 1500 ನಾಯಿಗಳನ್ನು ಬಿಡಲಿಕ್ಕೆ ಆಗುತ್ತೆ ಅಂತ ಹೇಳಿ ಅವರ ಅಧಿಕಾರಿಗಳೇ ಉತ್ತರ ಕೊಡಬೇಕು, ಗುತ್ತಿಗೆದಾರರೇ ಉತ್ತರ ಕೊಡಬೇಕು. ಒಂದು ದಾರಿ ಮಾಡಿದೆ, JCB ಬರಲಿಕ್ಕೆ ದಾರಿ ಮಾಡಿ ಒಂದು ಈ ಮಣ್ಣನ್ನು ಸಮತಟ್ಟು ಮಾಡಿರುವಂಥದ್ದು, ಬೇರೆ ಯಾವುದೇ ಕೆಲಸ ಆಗಿಲ್ಲ. ಇದರಿಂದ ಗೊತ್ತಾಗುತ್ತೆ ಎಷ್ಟು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಹೇಳುವಂಥದ್ದು. ಸದ್ಯಕ್ಕಂತೂ ಇದು ಆಗೋ ಲಕ್ಷಣ ಇಲ್ಲ, ಯಾಕೆಂದರೆ ಇನ್ನೊಂದು 2 ತಿಂಗಳಾದರೂ ಬೇಕಾಗುತ್ತೆ. ಇವರು ಈ ಕಾಮಗಾರಿ ಯಾವಾಗ ನಡೆಸ್ತಾರೆ, ನಾಯಿಗಳನ್ನು ಯಾವಾಗ ಹಿಡಿತಾರೆ, ಯಾವಾಗ ಸ್ಥಳಾಂತರ ಮಾಡ್ತಾರೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಈ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಈ ಬಗ್ಗೆ ತುರ್ತಾಗಿ ಕ್ರಮ ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಗಿದೆ. ಕ್ಯಾನ್ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.